ಗುರುವಾರ ಸಂಸತ್ನಲ್ಲಿ ಮಾತ್ರವಲ್ಲ, ಸಂಸತ್ತಿನ ಹೊರಗೂ ಗದ್ದಲ ಇತ್ತು. ಸಂಸತ್ತಿನ ಹೊರಗೆ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ಸಂಸದರ ಪ್ರತಿಭಟನೆ ಪೈಪೋಟಿಯಲ್ಲಿತ್ತು. ಸಂಸತ್ತಿನಲ್ಲಿ ಕೋಲಾಹಲ ಉತ್ತುಂಗಕ್ಕೇರಿತು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ 2 ನಿಮಿಷಗಳಲ್ಲಿ ಪೀಠದಿಂದ ಎದ್ದು ಹೊರ ನಡಿಬೇಕಾಯಿತು. ವಿರೋಧ ಪಕ್ಷದ ಸಂಸದರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಭಾರೀ ಗದ್ದಲ ಸೃಷ್ಟಿ ಮಾಡಿದ್ರಿಂದ ಅವರು ಹೊರ ನಡಿಬೇಕಾಯಿತು. ಮತ್ತೊಂದು ಕಡೆ ಮೋದಿಯವರನ್ನ ಅವರ ಭಾಷಣವೇ ಇಕ್ಕಟ್ಟಿಗೆ ಸಿಲುಕಿಸಿತು. ವಿದ್ಯಾರ್ಥಿಗಳ ಆಕ್ರೋಶ ಈಗ ಜಂತರ್ ಮಂತರ್ಗೆ ಮಾತ್ರ ಸೀಮಿತವಾಗಿಲ್ಲ. ಯುವಕರ ಕೋಪ ಈಗ ದೇಶದ ವಿವಿಧ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ವಿರೋಧ ಪಕ್ಷ ಸಂಸತ್ತಿನ ಒಳಗೆ ತನ್ನ ಆಕ್ರೋಶವನ್ನ ಅಸಾಧಾರಣ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸಂಸತ್ತಿನ ಒಳಗೆ ಚರ್ಚೆಗೆ ಪಟ್ಟು ಹಿಡಿದಿರುವ ಅದು ಇನ್ಯಾವುದಕ್ಕೂ ಅವಕಾಶ ಕೊಡದೇ ಇರೋಕೆ ದೃಢ ನಿಶ್ಚಯ ಮಾಡಿದೆ. ಮೊದಲು ವಿದ್ಯಾರ್ಥಿಗಳ ವಿಷಯಗಳ ಬಗ್ಗೆ ಚರ್ಚೆ ನಡೀಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ಹೇಗೆ ಲಾಠಿ ಚಾರ್ಜ್ ಮಾಡಲಾಯಿತು ಅನ್ನೋದನ್ನ ಗೃಹ ಸಚಿವರು ವಿವರಿಸಬೇಕು ಅಂತ ವಿರೋಧ ಪಕ್ಷ ಪಟ್ಟು ಹಿಡಿದಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದ್ರೆ, ಗುರುವಾರ ಮೋದಿ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಆದರೆ ವಿರೋಧ ಪಕ್ಷದ ಸಂಸದರು ಅವರ ಮಾತನ್ನ ಕೇಳೋಕೆ ನಿರಾಕರಿಸಿದ್ರು. ಮೋದಿ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಿದ್ರು ಮತ್ತು ಅವರ ಸರ್ಕಾರದ ಪ್ರಯತ್ನಗಳ ಬಗ್ಗೆ ಹೇಳ್ಕೊಂಡ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿ ತ್ವರಿತ ನ್ಯಾಯಾಲಯ ಸ್ಥಾಪನೆ ಬಗ್ಗೆ ಹೇಳಿದ್ರು. ಇದಕ್ಕೆ ಸಂಬಂಧಿಸಿ ಯಾವುದೇ ವಿಷಯ, ಯಾವುದೇ ಆರೋಪಿ, ಯಾವುದೇ ಪ್ರಕರಣವನ್ನ ತ್ವರಿತ ನ್ಯಾಯಾಲಯದ ಮುಂದೆ ಇಡಲಾಗುತ್ತೆ ಅಂತ ಹೇಳಿದ್ರು. ಆದರೆ ಮೋದಿ ಅವರ ಈ ಘೋಷಣೆನೇ ಅವರಿಗೆ ಇಕ್ಕಟ್ಟು ತಂತು. ಇದನ್ನ ತ್ವರಿತ ನ್ಯಾಯಾಲಯದಲ್ಲಿ ಮಾಡಬೇಕಿತ್ತು, ಇನ್ನೂ ಯಾಕಾಗಿಲ್ಲ? ಮೋದಿ ತಮ್ಮ ಮಾತಿನಿಂದ ತಾವೇ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಇದೇ ವೇಳೆ ವಿಪಕ್ಷಗಳು ಸಂಸತ್ತಿನ ಅಧಿವೇಶನ ನಡೀತಿರುವಾಗ ಮೋದಿ ಯಾಕೆ ಹೊರಗೆ ಹೇಳಿಕೆ ನೀಡ್ತಿದ್ದಾರೆ, ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ಬರೀತಿದ್ದಾರೆ, ಅವರು ಮಾತಾಡೋಕೆ ಸಂಸತ್ತಿಗೆ ಬರೋದಕ್ಕೆ ಸಾಧ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿವೆ. ಮಾತ್ರವಲ್ಲದೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮತ್ತೊಮ್ಮೆ ಒತ್ತಾಯಿಸಲಾಗಿದೆ. ಪ್ರಶ್ನೋತ್ತರ ಅವಧಿ ಬೆಳಗ್ಗೆ 11ಕ್ಕೆ ಪ್ರಾರಂಭವಾದ ತಕ್ಷಣ ವಿರೋಧ ಪಕ್ಷದ ಸಂಸದರು ಅಡ್ಡಿಪಡಿಸಿದ್ರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆದ ಬಗ್ಗೆ ಚರ್ಚೆ ನಡೆಯುವವರೆಗೆ ಯಾವುದೇ ಕಲಾಪ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಗದ್ದಲದ ಪರಿಣಾಮವಾಗಿ ಸ್ಪೀಕರ್ ಓಂ ಬಿರ್ಲಾ 2 ನಿಮಿಷಗಳಲ್ಲಿ ಎದ್ದು ನಿಂತರು. ಮತ್ತೊಂದು ಕಡೆ ಸಂಸತ್ತಿನ ಹೊರಗೆ ಇಂಡಿಯಾ ಮೈತ್ರಿಕೂಟದ ಸಂಸದರು ಒಂದ್ ಕಡೆ ಮತ್ತು ಎನ್ಡಿಎ ಸಂಸದರು ಇನ್ನೊಂದು ಕಡೆ ಪ್ರತಿಭಟನೆ ನಡೆಸಿದ್ರು. ಇಂಡಿಯಾ ಒಕ್ಕೂಟದ ಸದಸ್ಯರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ. ಆದರೆ ಎನ್ಡಿಎ ಸಂಸದರು ಯಾವುದಕ್ಕಾಗಿ ಒತ್ತಾಯಿಸುತ್ತಿದ್ರು, ಎನ್ಡಿಎ ಸಂಸದರು ಯಾವುದರ ಬಗ್ಗೆ ಪ್ರತಿಭಟಿಸುತ್ತಿದ್ರು? ಪರಿಸ್ಥಿತಿ ಎಷ್ಟು ಗಂಭೀರ ಆಯಿತು ಅಂತಂದ್ರೆ, ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಬೇಕಾಯಿತು, ಸಂಸತ್ತಿನ ಒಳಗೆ ಭದ್ರತೆಯನ್ನ ಬಿಗಿಗೊಳಿಸಬೇಕಾಯಿತು. ಮೋದಿ ತ್ವರಿತ ನ್ಯಾಯಾಲಯ ಸ್ಥಾಪನೆ ಬಗ್ಗೆ ಘೋಷಣೆ ಮಾಡ್ತಾ ಇದ್ದಂತೆ ಗೋಧಿ ಮೀಡಿಯಾಗಳು ಆನಂದಿಸಿದ್ವು ಮತ್ತದನ್ನ ಹಾಡಿ ಹೊಗಳಿದ್ವು. ತ್ವರಿತ ನ್ಯಾಯಾಲಯದ ವಿಚಾರಣೆಯ ನಂತರ ದೇಶದ ಯುವಕರು ಶಾಂತವಾಗ್ತಾರೆ ಅಂತ ಸರ್ಕಾರ ಭಾವಿಸಿದಂತಿದೆ. ಆದರೆ ವಾಸ್ತವವಾಗಿ ಈ ವಿಷಯ ಈಗ ಜಂತರ್ ಮಂತರನ್ನ ಮೀರಿ ಹೋಗಿದೆ ಅನ್ನೋದು ಸ್ಪಷ್ಟ. ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಭಟನೆಗಳು ನಡೀತಿವೆ. ಬುಧವಾರ ಮುಂಬೈನಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಮುಂಬೈನ ಬೀದಿಗಳಲ್ಲಿ ಜಂತರ್ ಮಂತರ್ ದೃಶ್ಯ ಕಂಡುಬಂತು. ಅಲಹಾಬಾದ್, ಚಂಡೀಗಢ, ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೀತಿವೆ ಮತ್ತು ಎಲ್ಲರೂ ನಾವು ಜಂತರ್ ಮಂತರ್ ಪ್ರತಿಭಟನೆ ಜೊತೆ ನಿಲ್ಲೋದಾಗಿ ಹೇಳ್ತಿದ್ದಾರೆ. ದೇಶದ ಯುವಕರೊಂದಿಗೆ ನಿಲ್ಲೋದಾಗಿ ಹೇಳ್ತಿದ್ದಾರೆ. ಎಲ್ಲೂ ಯಾವುದೇ ರಾಜಕೀಯ ನಾಯಕರಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳಿಲ್ಲ, ಜನ ಸ್ವತಃ ಬೀದಿಗಿಳಿತಿದ್ದಾರೆ. ಈಗ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನೂ ಮೀರಿ ಮೋದಿ ರಾಜೀನಾಮೆಗೆ ಒತ್ತಾಯಿಸಲಾಗ್ತಿದೆ ಮತ್ತು ಈ ಧ್ವನಿ ಪ್ರಧಾನಮಂತ್ರಿ ಕಚೇರಿಯನ್ನು ತಲುಪಿರಬೇಕು. ಅದಕ್ಕಾಗಿಯೇ ಅವರು ತ್ವರಿತ ನ್ಯಾಯಾಲಯ ಸ್ಥಾಪನೆ ಬಗ್ಗೆ ಘೋಷಣೆ ಮಾಡಿರುವಂತಿದೆ. ಆದರೆ ಬಲವಂತದಿಂದ ಮಾಡಿದ ಆ ಹೇಳಿಕೆಯನ್ನು ಮೋದಿಗೆ ತಿರುಗುಬಾಣ ಆಗಿದೆ. ಯಾಕಂದ್ರೆ ಮೋದಿ ತ್ವರಿತ ನ್ಯಾಯಾಲಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇದಕ್ಕೆಲ್ಲ ಮೋದಿನೇ ಕಾರಣ ಅಂತ ಹೇಳ್ತಿದ್ದಾರೆ. ಯುವಕರ ಭವಿಷ್ಯಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡಲಾಗಿದೆ. ನೀವು ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ಸ್ವಾಧೀನಪಡಿಸಿಕೊಳ್ಳೋಕೆ ಮತ್ತು ಹಾಳು ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಅದನ್ನ ಪ್ರೋತ್ಸಾಹಿಸಿದ್ದೀರಿ ಮತ್ತದಕ್ಕೆ ಕಾರಣರಾದ ಪ್ರತಿಯೊಬ್ಬರನ್ನು ರಕ್ಷಿಸಿದ್ದೀರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳು ಸ್ಪಷ್ಟವಾಗಿವೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕೋಕೆ ಅವರು ಕೇಳ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಲು ಕೇಳ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳ ವಿರುದ್ಧ ಹಿಂಸಾಚಾರ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಕೇಳ್ತಿದ್ದಾರೆ. ತ್ವರಿತ ನ್ಯಾಯಾಲಯ ಸ್ಥಾಪನೆ ಬಗ್ಗೆ ಹೇಳುವ ಮೂಲಕ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ವಿಷಯದಲ್ಲಿ ದೆಹಲಿ ಪೊಲೀಸರು ತೋರಿಸಿದ ಕ್ರೂರ ನಡೆಯನ್ನ ಮರಿಬಾರದು ಅಂತ ಒತ್ತಾಯ ಮಾಡಲಾಗಿದೆ. ಆದರೆ ಅದನ್ನ ಮರೆಮಾಚೋಕೆ ಸರ್ಕಾರ ಬಯಸ್ತಾ ಇರುವಂತೆ ಕಾಣ್ತಿದೆ. ಆದರೆ ಪ್ರತಿಭಟನೆ ತೀವ್ರ ಸ್ವರೂಪಗಳನ್ನು ಪಡ್ಕೊಳ್ತಾ ಇದೆ. ಎಲ್ಲಾ ಜನ ಪ್ರತಿಭಟನೆಯನ್ನ ಬೆಂಬಲಿಸುತ್ತಿದ್ದಾರೆ. ಮೋದಿ ವಿರುದ್ಧದ ಘೋಷಣೆ ಕೂಡ ಜಂತರ್ ಮಂತರ್ನಲ್ಲಿ ಮಾತ್ರವಲ್ಲ, ಎಲ್ಲೆಡೆ ಪ್ರತಿಧ್ವನಿಸ್ತಿದೆ. ಮೋದಿ ತ್ವರಿತ ನ್ಯಾಯಾಲಯದ ಬಗ್ಗೆ ಹೇಳ್ತಿದ್ರೆ ವಿರೋಧ ಪಕ್ಷ ಅದನ್ನ ಕೇಳೋಕ್ ತಯಾರಿಲ್ಲ. ಈ ಎಲ್ಲ ಆಮಿಷಗಳು ಕೆಲಸ ಮಾಡೋದಿಲ್ಲ ಅಂತ ವಿಪಕ್ಷ ಹೇಳ್ತಿದೆ. ಮೋದಿ ಏನಾದ್ರೂ ಹೇಳೋಕ್ ಬಯಸಿದ್ರೆ ಅವರು ಸಂಸತ್ತಿಗೆ ಬಂದು ಅದನ್ನ ಹೇಳಬೇಕು ಅಂತ ಅದು ಪಟ್ಟು ಹಿಡಿದಿದೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.